ನಾನಾ ಬಗೆಯದು. ದುಃಖಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಆಲೋಚನೆ ಮಾಡಿದರೆ ದುಃಖ ಎಲ್ಲಿ ಹುಟ್ಟುತ್ತದೆ, ದುಃಖ ಎಲ್ಲಿ ಹುಟ್ಟುತ್ತದೆ ಅಂತ ಆಲೋಚನೆ ಮಾಡಿ ನೋಡಿದರೆ ಅದು ಹುಟ್ಟುವುದು ನಮ್ಮ ಮನಸ್ಸಿನಲ್ಲೇ. ಎಂಥ ದೊಡ್ಡ ದುಃಖನೇ ಇರಬಹುದು, ನಾವು ಮನಸ್ಸಿಗೆ ಹಚ್ಚಿಕೊಳ್ಳದಿದ್ರೆ ಅದು ದುಃಖ ಅನ್ಸಲ್ಲ ನಮಗೆ. ಇನ್ನೊಬ್ಬರಿಗೆ ಏನಾದರೂ ಆದರೆ ನಮ್ಗೆ ಏನಾದರೂ ಏನೂ ಆಗಲ್ಲ. ಅದೇ ನಮಗೆ ಆಗಲಿ ಎಂಥ ದುಃಖ ಬಂದ್ಬಿಡುತ್ತೆ. ದುಃಖದ ಉತ್ಪತ್ತಿ ಆಗುವುದು ಎಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲೇ. ನಮ್ಮ ಮನಸ್ಸೇ ನಮ್ಮ ಮಿತ್ರ, ನಮ್ಮ ಮನಸ್ಸೇ ನಮ್ಮ ಶತ್ರು. ಸಂಯಮದಿಂದ ಕೂಡಿದ ಮನಸ್ಸು ನಮ್ಮ ಮಿತ್ರ. ಸಂಯಮ ಇಲ್ಲದೇ ಇರುವ ಮನಸ್ಸು ಇದೆಯಲ್ಲ ಅದು ನಮ್ಮ ಶತ್ರು. ದುಃಖ ನಾನಾ ಬಗೆಯದು. ಆದರೆ ನಾವು ಮನಸ್ಸಿಗೆ ಹಚ್ಚಿಕೊಂಡ್ರೆ ಮಾತ್ರ ಅವನಕ್ಕೆ ಆಗಬೇಕಾಗಿ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ನಿನ್ನ ಮನಸ್ಸನ್ನು ನೀನು ತೆರೆಯದಿದ್ದರೆ ಎಂಥ ದೊಡ್ಡ ದುಃಖವೂ ನಿನಗೆ ಏನೂ ಮಾಡಲ್ಲ. ನಾವೇ